ತಟ್ಟೆ ಹಿಡ್ಕೊಂಡು ನಿಂತಿರ್ತೀನಿ ಅಡುಗೆ ಮನೆಯಲ್ಲಿ. ಕುಚಿಕುಗಳಾಗಿದ್ದ ರಘು ಗಿಲ್ಲಿ ನಟನ ಮಧ್ಯೆ ಮಾರಾಮಾರಿ ಜಗಳ ಅಂಥದ್ದೇನಾಯ್ತು? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಯಾರಿಗೆ ಯಾವ ಸ್ಥಾನ ಎಂದು ರ್ಯಾಂಕಿಂಗ್ ನೀಡಿ ಎಂದು ಬಿಗ್ ಬಾಸ್ ಆದೇಶ ಮಾಡಿದರು. ಈ ವೇಳೆ ಗಿಲ್ಲಿ ನಟ ನಡುವೆ ಮಾರಾಮಾರಿ ಜಗಳ ಶುರುವಾಗಿದೆ. ಕುಚಿಕುಗಳಾಗಿದ್ದವರು ಈಗ ಜಗಳ ಮಾಡಿಕೊಂಡಿದ್ದಾರೆ. ಹೌದು, ಧನುಷ್ ಗೌಡ ಅವರು 2ನೇ ಸ್ಥಾನದಲ್ಲಿ ಗಿಲ್ಲಿಯನ್ನ ನಿಲ್ಲಿಸ್ತೇನೆ ಎಂದು ಅವನ ವಿಷಯ ಬಂದಾಗ ಅವನು ಸ್ಟ್ಯಾಂಡ್ ತಗೊಳ್ತಾನೆ ಎಂದಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟ ಮನೆ ಕೆಲಸ ಏನು ಮಾಡೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ರಘು ಅವರು ಮನೆಯಲ್ಲಿ ಸೋಂಬೇರಿ 2ನೇ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಗಿಲ್ಲಿ ನಟ ಅವರು ಯಾರು ನೋಡಿದ್ರೂ ಕೂಡ ಮನೆ ಕೆಲಸ ಅಂತಾರೆ. ಮನೆ ಕೆಲಸ ಮಾಡೋಕೆ ನಾನು ಬಂದಿದ್ದೀನಾ ಇಲ್ಲಿ ಎಂದು ಹೇಳಿಕೊಂಡಿದ್ದಾರೆ. ಅಡುಗೆ ಮನೆಯಲ್ಲಿ ತಟ್ಟೆ ಹಿಡಿದುಕೊಂಡು ನಿಂತಿದ್ಯಾ ಎಂದು ರಘು ಪ್ರಶ್ನೆ ಮಾಡಿದ್ದಾರೆ. ತಾನು ಮಾತನಾಡುವಾಗ ಗಿಲ್ಲಿ ನಟ ಮಾತನಾಡಿದ್ರು ಎಂದು ರಘು ಸಿಟ್ಟಾಗಿದ್ದಾರೆ. ಇದೇ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿದೆ. ರಕ್ಷಿತಾ ಮಾತ್ರ ಇವರ ಜಗಳ ಬಿಡಿಸಲು ಮುಂದಾಗಿದ್ದಾರೆ. ರಘು ಅವರು ಊಟದ ವಿಚಾರ ತೆಗೆದಿರೋದು ಗಿಲ್ಲಿ ನಟನಿಗೆ ಸಿಟ್ಟು ತರಿಸಿದೆ. ಹೀಗಾಗಿ ಇನ್ನೊಂದಿಷ್ಟು ಜಗಳ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರ ಸದ್ಯ ಚರ್ಚೆ ಆಗಿದೆ. ಊಟದ ವಿಚಾರ ಯಾಕೆ ಮಾತನಾಡಬೇಕು ಅಂತ ಹೇಳಲಾಗ್ತಿದೆ. ರಘು ಅಣ್ಣ ಅಂದರೆ ನನಗೆ ತುಂಬ ಇಷ್ಟ ಎಂದು ಗಿಲ್ಲಿ ನಟ ಹೇಳ್ಕೊಂಡಿದ್ರು. ಯಾವಾಗ ನೋಡಿದ್ರು ಅವರು ರಘು ಜೊತೆ ಇರ್ತಿದ್ರು. ರಘು ಮೈ ಮೇಲೆ ಬಿದ್ದು ಹೊರಳಾಡ್ತಿದ್ರು. ಟಾಸ್ಕ್ ಬಂದಾಗ ಕೂಡ ರಘು ಅವರನ್ನ ಸಿಕ್ಕಾಪಟ್ಟೆ ಗೋಳು ಇಕ್ಕೊಳ್ತಾ ಇದ್ರು. ಈಗ ಇವರ ಮಧ್ಯೆ ಜಗಳ ಬಂದರೂ ಜಾಸ್ತಿ ದಿನ ಇರೋದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇಂದಿನ ಬಿಗ್ ಬಾಸ್ನ ಮಾಹಿತಿ. ಮತ್ತೊಂದಷ್ಟು ಬಿಗ್ ಬಾಸ್ನ ಮಾಹಿತಿಗಾಗಿ ತಪ್ಪದೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.